ಛೇ, ಮುರಳಿ ಅಂತವ್ರ ಮನೆಗೆ ಈ ಥರದವರು ಸೊಸೆಯಾಗಿ ಬರ್ಬೇಕಾ? ಪಾಪ ಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ರು ಗೊತ್ತಾ ಸಹನ ಅವ್ರನ್ನ. ನಿನ್ಗೆ ಅರ್ಥ ಆಗೋ ಸೂಕ್ಷ್ಮ ಅವ್ರಿಗೆಲ್ಲ ಅರ್ಥ ಆಗಬೇಕು. ನೀವೇನೋ ಹೇಳಿ ಮೇಸ್, ನಿಮ್ಮ ಮದುವೆ ವಿಚಾರದಾಗೆ ಸಾನ ಆತರ ಬಿದ್ಬಿಟ್ರಿ. ನೀವು ಸಾನನ್ ಮದುವೆ ಆಗದೆ ಹೋಗಿದ್ದಿದ್ರೆ ಟೀಚರ್ನೋ ಆಫೀಸ್ನಾಗ ಕೆಲಸ ಮಾಡೋರ್ನೋ ನಿಮ್ಮ ಯೋಗ್ಯತೆಗೆ ತಕ್ಕನಾಗಿರೋರ್ನ ಮದುವೆ ಮಾಡಿಕೊಂಡು ಸುಖವಾಗಿರ್ಬೋದಿತ್ತು. ಈಗ ಮದುವೆ ಆದ್ಮೇಲೆ ಆಗೆಲ್ಲ ಮಾತಾಡಬಾರ್ದು ಅಲ್ವಾ ಅಕ್ಕ? ಯಾಕೆ ಮಾತಾಡಬಾರ್ದು ಅಂತೀನಿ. ಅವಳು ಹೆಂಡತಿಯಾಗಿ ನಡ್ಕೊಂಡಿದ್ದಿದ್ರೆ ನೀನು ಹೇಳೋದು ಸರಿ, ಆದ್ರೆ ಅವಳು ಹಂಗೆ ನಡ್ಕೊಂಡಿಲ್ಲ. ಹೋಗ್ಲಿ, ನಿನ್ನಂಗೆ ಯಾವತ್ತಾದ್ರೂ ಮೇಷ್ಟ್ರನ್ನ ಸಮಾಧಾನ ಮಾಡೋಳ ಹೇಳು? ಪ್ಲೀಸ್ ಈ ಮಾತನ್ನ ಇಲ್ಲೇ ನಿಲ್ಲಿಸಿ. ಮುರಳಿ ಸಂಕಟ ಪಡೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ನಾನು ಅದನ್ನು ಹೇಳ್ತಿರೋದು. ಈಗ ಹಿಂಸೆ ಮಾಡ್ಕೊಂತವ್ರೆ, ನಾಳೆ ಬದುಕ್ನಾಗೆ ಜಿಗುಪ್ಸೆ ಬಂದ್ಬಿಡೋಂಗೆ ಮಾಡ್ಕೊಂಡ್ಬಿಟ್ರೆ ಏನು ಮಾಡೋದು? ಅದಕ್ಕೆ ಈಗಲೇ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಿರೋದು. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮುರಳಿ. ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ತೀರಾ ಸ್ಟ್ರೆಸ್ ತಗೋಬೇಡಿ. ಇನ್ನು ಎಷ್ಟು ದೂರ ಅಷ್ಟೇ? ಇನ್ನೇನು ಬಂದು ಬನ್ನಿ ಮಿಸ್. ಹಬ್ಬ ನಡೆದು ಸಾಕಾಗೋಯ್ತು. ಹಂಗಿದ್ರೆ ನಾನು ನಿಮ್ಮನ್ನ ಎತ್ಕೊಂಡು ಹೋಗ್ಲಾ? ಅಲ್ಲ, ಒತ್ತಾರೆ ಬೇರೆ ವ್ಯಾಯಾಮ ಮಾಡಿದ್ದಿಲ್ಲ. ನಿಮ್ಮನ್ನ ಎತ್ಕೊಂಡು ಹೋದ್ರೆ ಹೊಸಿ ಸಹಾಯ ಆಯ್ತಿತ್ತು. ಯಾಕೋ ಇತ್ತೀಚೆಗೆ ತುಂಬಾ ಜಾಸ್ತಿನೇ ಆಡ್ತಿದ್ದೀರ ನೀವು. ಸರಿ ಬನ್ನಿ, ಸುಮ್ಮನೆ ಕೇಳಿದೆ. ಬಸ್ ಈ ಕಡೆ ಬನ್ನಿ. ನೋಡಿ ಮಿಸ್ಸು, ಇದೆಯಾ? ಬನ್ನಿ ಮಿಸ್. ಎಷ್ಟು ಚೆನ್ನಾಗಿದೆ ಶ್ರೀ ಇದು. ಇಷ್ಟ ಆಯ್ತಾ? ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅಬ್ಬಾ, ಈಗ ಸಾರ್ಥಕ ಆಯ್ತು. ಇದನ್ನೆಲ್ಲ ಮಾಡಿದ್ದು ನಿಮ್ಗೋಸ್ಕರನೇ. ನಂಗೋಸ್ಕರನಾ? ನಿಜವಾಗ್ಲೂನಾ? ಈ ಹುಡುಗಿರೆಲ್ಲ ಹಿಂಗೆನಾ? ಯಾಕೆ ದಿಟ ಹೇಳಿದ್ರು ಹಿಂಗೆ? ನೀವು ಹುಡುಗರೇ ಹಂಗಲ್ವಾ, ಒಂದೊಂದ್ಸಲ ಒಂದೊಂದ್ ಥರ ನಡ್ಕೋತೀರಪ್ಪ. ಹೋಗ್ಲಿ ಬಿಡಿ, ನೀವು ನಂಗೋಸ್ಕರ ಮಾಡಿರೋದು ಅಂದ್ರಲ್ಲ, ಖುಷಿ ಆಯ್ತು. ಈ ನಿಮ್ಮ ನಗುಗೆ ಇದನ್ನೆಲ್ಲ ಮಾಡಿದ್ದು. 8 ದಿನ ಸಾನವ್ರ ಇಸಿಕೆ, ಮೇಷ್ಟ್ರ ಇಸಿಕೆ, ಪಂಚಾಯಿತಿ, ಅದು ಇದು ಅಂದ್ಕೊಂಡು ನೀವು ನೆಮ್ಮದಿ ಓದಿದ್ದು ನಾನು ನೋಡಲೇ ಇಲ್ಲ. ಅದಕ್ಕೆ ಹೊಸಿ ನೆಮ್ಮದಿಯಾಗಿ ಏಕಾಂತ ಓದ್ಕೊಳ್ಳಿ ಅಂತ ಈ ಮಂಚಿಕೆನ ತಯಾರು ಮಾಡಿದೆ. ನನ್ನ ರಾಜ್ಕುಮಾರಿಗೆ ನಾನು ಕಟ್ಸಿರೋ ಪುಟ್ಟ ಅರಮನೆ. ಥ್ಯಾಂಕ್ ಯು ಸೋ ಮಚ್ ಶ್ರೀ. ಅಂದ್ಕೊಂಡೆ ಇದೇ ನೀವು ನಂಗೆ ಹೇಳೋದು ಅಂತ. ಅಂದ್ರೆ ಆಗಿನ ಕಾಲದಿಂದಲೂ ರಾಣಿಯರು ಹಿಂಗೆ ಅಲ್ವೇ? ಖುಷಿ ಆದರೆ ಇಲ್ಲ ಮೆಚ್ಚುಗೆ ಆದರೆ ಕತ್ತಲ್ಲಿರೋ ಸರನ ಕೊಡ್ತಾರೆ, ಇಲ್ಲ ಅಂದರೆ ಹಿಂಗೆ ನಗ್ನಗ್ತಾ ಥ್ಯಾಂಕ್ಸ್ ಹೇಳ್ಬಿಡ್ತಾರೆ. ಅದಕ್ಕೂ ಮೀರಿ ಬೇರೇನೂ ಇರೋಕ್ಕಿಲ್ಲ. ಬೇರೆ ಏನು ಬೇಕು ನಿಮಗೆ?
ಬೇರೆ ಏನು ಕೇಳಿದ್ರು ಕೊಡ್ತೀರಾ? ಓ ಹಾಗಿದ್ರೆ ನೀವು ನನ್ನ ಓದ್ಕೊಳ್ಳೋದಕ್ಕೆಲ್ಲ ಕರ್ಕೊಂಡು ಬಂದಿರೋದು ಇಲ್ಲಿಗೆ? ಮಿಸೋ ಓದ್ಕೊಳಕ್ಕೆ ನೀವೇನು ಅನ್ಕೊಡ್ರಿ? ನಾನು ಹೇಳಿದ್ದು ಕುಡಿ ಅಂದರೆ ಪುಸ್ತಕ ಕುಡಿ ಅಂತ. ಕೂತ್ಕೊಳ್ಳಿ. ಇದು ನಿಮ್ಮ ಬುಕ್. ಶ್ರೀ, ಹೀಗೆ ದೀಪದ ಬೆಳಕಲ್ಲಿ ಈ ಪ್ರಕೃತಿ ಮಧ್ಯೆ ಕೂತ್ಕೊಂಡು ಓದ್ತಿರೋದು ನಂಗೆ ಎಷ್ಟು ಖುಷಿ ಕೊಡ್ತದೆ ಗೊತ್ತಾ? ಮಿಸೋ ನಮ್ಮ ಸಂಜೆ ಸಾಲನವೇ ಮೊಬೈಲ್ನಾಗೆ ನಡೆಯೋದು. ಸರಿ ಸರಿ, ಓದ್ಕೊಳ್ಳೋಣ. ಓದ್ತಿದ್ದೀರಾ ಶ್ರೀ? ಹಾಂ ಮಿಸೋ. ಓದ್ಕೋಬೇಕಾದ್ರೆ ಮನ್ಸು ಒಂದೇ ಕಡೆ ಇಲ್ಲ ಅಂದ್ರೆ ಸರಸ್ವತಿ ಓದಿಯಕ್ಕಿಲ್ಲ ಅಂತಾರೆ. ತೊರೆ ಮೆಸ್ಸಿಗೆ ನೀನು ಹಿಂಗೆ ನೋಡ್ತಾ ಇದ್ದೆ ನಂಗೆ ಗೊತ್ತಾದ್ರೆ ನೀನು ಇಲ್ಲಿ ಇರೋಕ್ಕೆ ಬಿಡೋಕ್ಕಿಲ್ಲ. ಸುಮ್ಕೆ ಓದ್ಕೋ. ಶ್ರೀ, ವಿದ್ಯೆ ವಿನಯ ತಂದ್ಕೊಡತ್ತೆ. ವಿನಯದಿಂದ ಮನುಷ್ಯನಲ್ಲಿ ಒಳ್ಳೆ ಗುಣಗಳು ಬರುತ್ತೆ. ಆದರೆ ಕೆಲವ್ರ ವಿಷಯದಲ್ಲಿ ಅದು ಸುಳ್ಳಲ್ವ ಶ್ರೀ? ಮೇಷ್ಟ್ರ ಬಗ್ಗೆ ಹೇಳ್ತಿದ್ರ ಮಿಸೋ? ಪಾಪ ಸಹನ ಅಕ್ಕ. ಸರಿ ಹೋಗ್ತದೆ ಬಿಡಿ ಮಿಸೋ. ನಾನು ಓದ್ ಬಗ್ಗೆ ತುಂಬ ತಪ್ಪು ತಿಳ್ಕೊಂಬಿಟ್ಟೆ ಶ್ರೀ. ನಿಜವಾಗ್ಲೂ ನೀವಿವತ್ತು ಮುರಳಿ ಬಾವನ ಮುಂದೆ ತುಂಬ ಎತ್ತರಕ್ಕೆ ಹೋಗ್ಬಿಟ್ರಿ. ಅವ್ವ ಹೇಳೋದು ನಿಜ. ನನ್ನ ಹಠಕ್ಕೆ, ನನ್ನ ಹುಚ್ಚುತನಕ್ಕೆ, ನನ್ನ ಕೋಪಕ್ಕೆ ನನ್ನ ನೀವು ಇಷ್ಟು ದಿವಸ ಹೇಗಾದರೂ ಸಹಿಸ್ಕೊಂಡ್ರು. ನನ್ನಿಂದ ನಿಮ್ಗೆ ಎಷ್ಟು ತೊಂದರೆ ಆಗಿದೆ ಅಂದರೂ ನೀವು ನನ್ನ ಮತ್ತು ನಮ್ಮ ಮನೆಯವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದೀರ ಶ್ರೀ. ಸಾರಿ ಶ್ರೀ, ನನ್ನ ಯಾವಾಗಲೂ ಹೀಗೆ ನೋಡ್ಕೋತೀರಾ ಅಲ್ವಾ? ನನ್ನ ಕೊನೆಯ ಉಸಿರುವರೆಗೂ ನಾನು ನಿಮ್ಮನ್ನ ಹಿಂಗೆ ನೋಡ್ಕೊತೀನಿ. ನಮ್ಮಮ್ಮನ ಜೈಲ್ಗೆ ಹಾಕ್ಸ್ಬಿಟ್ಟು ಆರಾಮಾಗಿ ಮಲಗಿದ್ಯಾ? ಬಾ. ಏನ್ರಿ ನೀವು ನಿಮ್ಮ ಸೊಸೈಟಿ ಕರೆದ್ರೆ ನೀವು ಬರ್ತಿದ್ದೀರಾ? ವಾಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಯಾ? ಕುತ್ಕೊಂಡು ಬಂದಿದ್ದೇನಪ್ಪ. ಹೌದು, ಏನಿವಾಗ? ಈಗ ಮಾತಾಡೋದು ಸರಿ ಇಲ್ಲ, ನಾಳೆ ಮಾತಾಡೋಮ್ಮ. ಈಗ ನೀವು ಹೊಲ್ಡಿ. ಎಲ್ಲಿಗೋಗ್ಬೇಕು? ಮನೆಗ? ನಮ್ಮ ಮನೇಲಿ ಯಾರಿದ್ದಾರೆ ಅಂತ ನನ್ನ ಮನೆಗೆ ಹೋಗ್ಬೇಕೀಗ? ಅಲ್ವಾ ಅಮ್ಮ ಅವ್ರೆ? ಅಯ್ಯೋ ಅಮ್ಮವ್ರಲ್ಲ, ಬಂಗಾರಮ್ಮ, ಬುಡ್ಡಿ ಬಂಗಾರಮ್ಮ.
ಬಂಗಾರಮ್ಮವ್ರ ಮಾತು ಅಂದ್ರೆ ಕಟ್ಟಿಗೆ ತುಂಡರಂಗಂತೆ. ಆಮೇಲೆ ನ್ಯಾಯ ಧರ್ಮಕ್ಕೆ ಬಡ್ಡಿನ ಬಂಗಾರಮ್ಮ ಬಿಟ್ರೆ ಬೇರೆ ಯಾರು ಇಲ್ವಂತೆ, ಅಲ್ವಾ ಅಮ್ಮವ್ರೆ? ನೋಡಿ, ಇದು ಮಾತಾಡೋ ಒತ್ತಲ್ಲ. ಯಾಕೆ? ನಾನು ಕುಡ್ದಿದ್ದೀನಿ ಅಂತನಾ? ನಾನು ಕುಡಿಯೋದಕ್ಕೆ ನೀವೇ ಕಾರಣ. ನಾನು ಎತ್ತೀರ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ನಾನವರು ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ ಏನೂ ಇಲ್ಲ, ಎಲ್ಲ ಝೀರೋ. ಅದಕ್ಕೆ ನಿಮ್ಮ ಹತ್ರ ಕೈ ಮುಗಿದು ನಮ್ಮಿಬ್ರು ಒಂದ್ ಮಾಡಿ ಅಂತ ಕೇಳ್ಕೊಂಡೆ. ಆದ್ರೆ ಈ ನ್ಯಾಯ ಕೊಡೋ ದೇವತೆ ಮಾಡಿದ್ದೇನು? ಮೇಸ್ಟ್ರೆ, ಬಂಗಾರ ಯಾವತ್ತಿದ್ರು ನ್ಯಾಯದ ಪರನೇ. ಪಂಚಾಯತಿಲಿ ನಡೆದಿದ್ದು ನಿಮ್ಮ ಕಣ್ಣು ಮುಂದೆ ಗೊತ್ತಿದ್ದು ನೀವು ಹಿಂಗೆ ಕೂತ್ಕೊಂಡು ಬಂದು ಗಲಾಟೆ ಮಾಡೋದು ನ್ಯಾಯನೇ. ಮತ್ತಿನ್ನೇನು ಮಾಡ್ಬೇಕಿತ್ತು? ನನ್ನೆಲ್ಲರೂ ಬಿಟ್ಟೋದ್ರು ಅಂತ ಖುಷಿ ಪಡ್ಬೇಕಿತ್ತ ನಿಮ್ಗೆ? ಅಲ್ಲ ಸ್ವಾಮಿ, ನಾನು ನನ್ನ ಹೆಂಡತಿ ನನ್ನ ಜೊತೆ ಇರಬೇಕು ಅಂತ ಬಯಸಿದ್ದೇ ತಪ್ಪಾಗೋಯ್ತಾ? ನೋಡಿ, ನಾನು ನಿಮ್ಮ ಮಾತಿಗೆ ಗೌರವ ಕೊಟ್ಟು ಇಬ್ರು ಸಂದಾಕಿರ್ಲಿ ಅಂತಲಯ್ಯ ಪಂಚಾಯತಿ ಕರೆದಿದ್ದು. ಆದ್ರೆ ಹಾಗಿರಕ್ಕೆ ನಿಮ್ ಸೊಸೆನೇ ಬಿಡ್ಲಿಲ್ವಲ್ಲ? ಎಲ್ಲಿ ಅವರು? ಕರ್ರಿ ಅವ್ರನ್ನ. ಸ್ನೇಹ, ಏ ಸ್ನೇಹ, ಈಗ ನನ್ನ ಮಮ್ಮನ್ ನೋಡ್ಬೇಕು ಅಂತ ಜೈಲ್ಗೆ ಹೋಗ್ಲಾ, ಇಲ್ಲ ನನ್ನ ಹೆಂಡತಿ ನೋಡ್ಬೇಕು ಅಂತ ಅವ್ರ ಅಮ್ಮಮ್ಮನ ಹತ್ರ ಕುತ್ಕೊಂಡು ಧರಣಿ ಮಾಡ್ಲಾ? ಏನ್ ಮಾಡ್ಲಿ ನೀವೇ ಹೇಳಿ. ಹೇಳಿ, ನಾನು ಎಲ್ಲೋಗ್ಬೇಕು, ಏನ್ ಮಾಡ್ಬೇಕು? ನಾನು ಮನೆಗೆ ಹೋಗ್ತೀನಿ ಅಂದ್ರೆ ನನ್ಗೋಸ್ಕರ ಕಾಯೋರು ಯಾರು ಇಲ್ಲ. ಮೇಸ್ಟ್ರೆ ಬನ್ನಿ, ಒಸಿ ಸಮಾಧಾನ ಮಾಡ್ಕೊಳ್ಳಿ. ಮುಟ್ಬಿಡಿ ನೀವು ನನ್ನ, ಮುಟ್ಬೇಡಿ. ನಿಮ್ಗೆ ಯಾರಿಗೂ ಅಧಿಕಾರನೇ ಇಲ್ಲ. ಏಯ್ ಮುರಳಿ, ನಿನ್ನ ಕಾಲ್ ಯಾರ್ ನೆಲದ ಮೇಕೈತೆ, ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಏನೋ ನಿಗೋ ಇಟ್ಕೊಂಡು ಮಾತಾಡಿದ್ರೆ ಸರಿ, ಇಲ್ಲ ಅಂದ್ರೆ ನೀವ್ಯಾರು? ನಾನು ಯಾರ ಮುಂದೆ ಮಾತಾಡ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನ್ಯಾಯಕ್ಕೋಸ್ಕರ ಕೈ ಮುಕ್ಕೊಂಡು ನಿಮ್ಮ ಹತ್ರ ಬಂದವ್ರಿಗೆ ಯಾಮರ್ಸಿ ನನ್ನ ಜೀವನನೇ ಮುಳುಗಿಸೋರ್ ಮುಂದೆ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದೀನಿ. ಅಮ್ಮ ಬೇಕು, ಹೆಂಡತಿ ಬೇಕು ಅಂತ ಅಂಗ್ಲ ಹಚ್ಕೊಂಡು ನಿಮ್ಮ ಮುಂದೆ ನಿಂತಿದ್ನಲ್ರಿ, ಆದ್ರೂ ಕಲ್ತರನೇ ಆಗ್ಬಿಟ್ರಲ್ರಿ ನೀವು. ಕಲ್ತರ ಆಗ್ಬಿಟ್ಟಿದ್ದೀರ. ಇಷ್ಟಕ್ಕೆಲ್ಲ ಕಾರಣ ನೀವು, ನಿಮ್ ಸೊಸೆ. ಕರ್ರಿ ಅವ್ರನ್ನ. ನಿಮ್ ಸೊಸೆ ನೀವು ಅದ್ಬಸ್ತಲ್ಲಿ ಇಟ್ಕೊಳಕ್ ಆಗಲ್ಲ ಅಂತಂದ್ರೆ ನಿಮ್ಗೆ ಯಾಕ್ರಿ ಬೇಕು ಊರು ಸಾಬ್ರಿ? ನಿಮ್ಗೆ ಯಾಕ್ರಿ ಬೇಕು ಪಂಚಾಯ್ತಿ? ನ್ಯಾಯ ಕೊಡೋ ನ್ಯಾಯ ದೇವತೆ ಪಟ್ಟ ಯಾಕ್ರಿ ಬೇಕು ನಿಮ್ಗೆ? ಬಿಟ್ಟಾಗ್ರಿ ಅಲ್ರ, ಬಿಡಾಗೆ. ಇಷ್ಟೊತ್ತು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ, ಆದ್ರೆ ರೀ ನೀವ್ಯಾರ್ರಿ ಮಾತಾಡಕ್ಕೆ? ಸುಮ್ಮನೆ ಮೊದಲೇ ಪ್ರೀತಿಸಿದವ್ರನ್ನ ಕಳ್ಕೊಂಡ್ರು ನೀವು ಮಾತಾಡ್ತಾರಂತೆ. ಮಾತಾಡಕ್ಕೆ ಒಂದು ವಿಷಯ ಇದ್ರೆ ಸಾಕು, ಆದ್ರೆ ಗಂಡ ಹೆಂಡತಿನ ಒಂದ್ ಮಾಡೋದಕ್ಕೆ ಒಳ್ಳೆ ಮನ್ಸು ಬೇಕು. ನಾನು ಹೆಂಡತಿನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ ನಿಮ್ಗೆ ಯಾರಿಗಾದ್ರೂ? ಇದೆಲ್ಲ ಸ್ನೇಹಿಗೆ ಹೇಗೆ ಗೊತ್ತಾಗ್ಬೇಕು? ಮೊದಲೇ ಅವ್ರ ಮದ್ವೆ ನಮ್ಮ ಮೋಸದಲ್ಲಿ ಆದವರು ಅನ್ಕೊಂಡಾರಲ್ಲ ಅವರು. ಸಮಾಧಾನ ಮಾಡ್ಕೊಳಪ್ಪ. ಸುಧಾರಿಸ್ಕೊಡಿ, ಒಳಗ್ ಬನ್ನಿ. ಇಲ್ಲ, ನಾನು ಹೋಗ್ತೀನಿ. ಬರಪ್ಪ, ಬಿಟ್ಪ ಬನ್ನಿಯಪ್ಪ. ನಾನು ಹೋಗ್ತೀನಿ, ನಾನು ಹೋಗ್ತೀನಿ. ಅತ್ತೆ, ನಾನು ಬೆಳಗ್ಗೆ ಇದನ್ನೇ ಹೇಳಿದ್ದು.
ಸ್ನೇಹ ಮಾಡ್ತಿರೋದು ಸರಿ ಇಲ್ಲ ಅಂತ. ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂದಂಗೆ ಸೊಸೆ ಮಾಡೋದಕ್ಕೆಲ್ಲ ನೀವು ಬೆಲೆ ತರಬೇಕಲ್ಲ. ಅದಕ್ಕೆ ಅದೇ ನಂಗೆ ಸಂಕಟ ಆಗ್ತಿರೋದು. ಸ್ನೇಹ ಇಂಥವಳು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇದೆಲ್ಲ ಫ್ರೀ ಪ್ಲ್ಯಾಂಡ್ ಅತ್ತೆ. ಇದನ್ನೆಲ್ಲ ಸ್ನೇಹ ಬೇಕು ಅಂತಾನೆ ಮಾಡ್ತಿದ್ದಾಳೆ. ಅತ್ತೆಗೆ ಅವಮಾನ ಆಗಲಿ ಅಂತಾನೆ ಹಿಂಗೆ ಮಾಡ್ತಿದ್ದಾಳೆ. ಅತ್ತೆ ಮೇಲೆ ಅದೆಷ್ಟು ದ್ವೇಷ ಇಟ್ಕೊಂಡಿದ್ದಾಳು. ಮರ್ವಾದೆಗಿಂತಲೂ ಆತ್ಮಗೌರವ ಧ್ಯಾನ ಮುಖ್ಯ. ಅದಕ್ಕೆ ಅಂತ ತಾಳಿನ ಪಾಪ ನನ್ನ ಸಂಬಂಧಪಡವ ಈಗ ನಿನ್ಗಿಷ್ಟ ಇರೋ ಕೆಲಸನ ನಾನು ಮಾಡ್ಬೇಕಾಯ್ತದೆ. ಆದ್ರೆ ಇದ್ರಾಗೆ ನಂದು ಓಸಿನೂ ತಪ್ಪಿಲ್ಲ. ನನಗೆ ಬೇರೆ ದಾರಿ ಏನೋ ಕಾಣ್ತಾ ಇಲ್ಲ. ನನಗೆ ನಿನ್ ಕೊರಗೋದನ್ನ ನನ್ನ ಕೈನಾಗ ನೋಡಕ್ ಆಗಕ್ಕಿಲ್ಲ. ನಿಂದೇನೂ ತೆಪ್ಪಿಲ್ಲ ಅಂತ ಗೊತ್ತಿದ್ರು ನಿನ್ನ ಮನ್ಸಿಗೆ ನೋವಾಗಂಗೆ ಮಾತಾಡ್ತಾ ಇವ್ನಿ. ಯಾಕಂದರೆ ನಿನ್ನ ಭವಿಷ್ಯದ ಬಗ್ಗೆನೇ ನಂಗೆ ದಿಗ್ಲು. ಮುಂದೆ ಎಲ್ಲ ಹೆಂಗೆ ನಿಭಾಯಿಸ್ತೀಯೋ. ನಾನು ಸುಳ್ಳು ಹೇಳಿದ್ದಕ್ಕೆ ಅಲ್ವೇ ನೀವು ಹಂಗೆಲ್ಲ ಆಡಿದ್ದು. ಇದ್ರಾಗ ನಿಮ್ದೇನು ತೆಪ್ಪೈತೆ? ಅದಕ್ಕೆ ಯಾಕೆ ನೀವು ನೊಂದ್ಕೋತಿದ್ರ ಹೇಳಿ? ಆದರೂ ನಾನು ಮಾಡಿದ್ದಕ್ಕೆಲ್ಲ ರಿಯಲಿ ಸಾರಿ. ಐ ಲವ್ ಯು ಶ್ರೀ. ಹೊಸ ಇವಳ್ಯಾರೋ ಶಿವನೇ ತಲೆ ತಿರುಗಿದೆ. ಚಂದ್ರನ್ಗೆ ಸೈಡ್ ಹೊಡೆದಂಗಿದ್ದೀರಾ ಮಿಸ್ ನೀವು. ಎದುರಿಗೆ ಬಂದೊಡನೆ ಬೇಡಪ್ಪ ಯಾಕಬೇಕು? ಏನು ಶ್ರೀ? ಅಲ್ಲ ಓದ್ಕೊಳಕ್ ಕರ್ಕೊಂಬಂದು ಇವನು ಬೇರೆನೇ ಯೋಚನೆ ಮಾಡ್ತಾವನೆ ಅಂತ ಇವಳೆ ಅನ್ಸೋಯ್ತು. ಕೆಂಪಿ ಏನ ಮುನ್ಸ್ಕೊಬಿಟ್ರೆ ಏನಂದ್ರೆ? ಏನು ಮಾಡ್ತಿದ್ದೀರಾ ಶ್ರೀ? ಮಿಸ್ಸು, ಈ ಪಿರುತಿ ಮಾಡೋರು ಚಂದ್ರನ ಜೊತೆ ಅವ್ರ ಪಿರುತಿ ಮಾಡೋರನ್ನ ಯಾಕೆ ಹೋಲ್ಸ್ಕೋತಾರಂತ ಇವತ್ತು ಗೊತ್ತಾಯ್ತು. ಹೌದಾ? ಯಾಕೆ? ಯಾಕಂದ್ರೆ ನಾನು ಹೇಳಲ್ಲಪ್ಪ. ಹೇಳಿ ಶ್ರೀ. ನೀವು ಕೋಪ ಮಾಡ್ಕೊಬಾರ್ದು. ಮಾಡ್ಕೊಳ್ಳಲ್ಲ. ಬೇಡಪ್ಪ ಯಾಕೆ ಬೇಕು? ಶ್ರೀ,
ನಾನು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೀನಲ್ವಾ, ಹೇಳಿ. ಹಬ್ಬ, ಈಗ ಹೊಸಿ ಧೈರ್ಯ ಬಂತು. ಈಗ ಹೇಳ್ತೀನಿ. ಈ ಹುಣ್ಣಿಮೆಯಲ್ಲಿ ಹಾಲಿನ ನೊರೆ ಹಂಗೆ ಹೊಳಿತಿದ್ದೀರ. ಚಂದ್ರನ ಕಿರಣ ಕರಳೋ ನೈದಿಲೆ ಹಂಗೆ ಗಮ್ ಬಿಡ್ತಿದ್ದೀರ. ರಾತ್ರಿ ನೀಲಾಕಾಶದಲ್ಲಿ ಹೊಳೆಯೋ ಚಂದ್ರನಂಗೆ ನನ್ನ ಕಣ್ ಕುಗ್ತಿದ್ದೀರ. ಬೀಸ್ತಿರೋ ಈ ತಂಗಾಳಿ ನಿಮ್ಮ ಮಾತನ್ನ ಒಳ್ಳೆ ಸೋಬಾನೆ ಹಂಗೆ ನನ್ನ ಕಿವಿನಾಗೆ ಗುಂಗ್ಬಿಡ್ತೈತೆ. ಆಕಾಶದಾಗ ನಕ್ಷತ್ರಗಳು ಬೀಸ್ಕೊಡ್ತೈತೆ. ಈ ದೀಪದ ಬೆಳಕಿನಾಗೆ ಬಂಗಾರದಂಗೆ ಕಾಣಿಸ್ತಿದ್ದೀರ. ದಿಟ್ಟ ಹೇಳ್ತೀವಿ ನಿಮ್ಮ ಹೆಸರು. ಇವತ್ತು ನೀವು ನನ್ನ ಕಣ್ಗೆ ದೇವತೆ ಹೆಂಗೆ ಕಾಣಿಸ್ತಿದ್ದೀರ.